ವಾಟ್ ಮಾತಾಡ್ತಾನೆ ಇದ್ದಲ್ಲ ಇಲ್ಲಿ ತೋರಿಸ್ತಾ ಇದೀನಲ್ಲ ಕೊಬ್ಬರಿನ ಹಿಂಗೆ ಕಟ್ ಮಾಡಿದ್ರೆ ಅದಾಗದೆ ಹಿಂಗೆ ಈಸಿಯಾಗಿ ಬಂದ್ಬಿಡುತ್ತೆ. ಎಷ್ಟು ಈಸಿಯಾಗಿ ಬಂತು ನೋಡಿ. ಗುಡ್ ಮಾರ್ನಿಂಗ್. ಎಷ್ಟೊಂದು ಪಕ್ಷಿಗಳು ಬಂದಿದೆ. ಆ ಕಡೆ ಹೋಗಿ ಹಾಸಿ ಬಿಟ್ಟಿದ್ದೀನಿ, ಡ್ರೈ ಆಗಲಿ, ಸ್ವಲ್ಪ ಗಾಳಿ ಆಡ್ಬೇಕು ಅದಕ್ಕೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮನೆ ಅಂದರೆ ನಮ್ಮ ಮಮ್ಮಿ ಮನೆ ಬ್ಲಾಗ್ಸ್ಗಿಂತನೂ ಎಲ್ಲರೂ ಹೇಮಂತ್ ಅವ್ರ ಮನೆ ಬ್ಲಾಗ್ ಹಾಕಿ, ಹೇಮಂತ್ ಅವ್ರ ಮನೆಯಲ್ಲಿ ವೀಡಿಯೋಸ್ ಮಾಡಿ ಅಂತ ಹೇಳ್ತಿರ್ತೀರ. ಸೊ ಎಲ್ಲರಿಗೋಸ್ಕರ ಈ ವ್ಲಾಗ್ ಅಂತಲೇ ಅಂದ್ಕೊಳ್ಳಿ. ಸಾಯಂಕಾಲ ಅಡುಗೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಮೊಟ್ಟೆ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು. ಮೊಟ್ಟೆ ಸಾರು ಅಂತಂದರೆ ಫ್ರೈ ಥರ, ಓಕೆನಾ. ಬೇಸಿಕಲಿ ನನ್ನ ರೆಸಿಪಿನೂ ಕೂಡ ತೋರಿಸ್ತೀನಿ ನೋಡಿ. ಇವ್ರನ್ನೇನಾದರೂ ವಿಡಿಯೋ ಶೂಟ್ ಮಾಡು ಅಂತ ಕರೆದ್ರೆ ಸಾಕು, ನನಗಂತೂ ಪಿತ್ತ ನೆತ್ತಿಗೆ ಹೋಗ್ಬಿಡುತ್ತೆ. ಅಷ್ಟು ಕೋಪ ಬರ್ಸ್ತಾರೆ ನನಗೆ. ಏನೂ ಮಾಡೋಕ್ಕಾಗಲ್ಲ, ಬಟ್ ಕ್ಯಾಮ್ರಾಮ್ಯಾನ್ ಬೇಕೇ ಬೇಕು. ಮಧ್ಯಾಹ್ನ ಆಯಿತು, ಮೇಕಪ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇವಾಗ ನಮ್ಮಲ್ಲಿ 5:30 6 o'clockಗೆಲ್ಲ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 7 ಗಂಟೆಗೆ ಊಟ ಮಾಡೋದೆಲ್ಲ ಕರೆಕ್ಟಾಗಿರುತ್ತೆ. ನಾವು ಊಟ ಮಾಡೋದು ಇನ್ನೊಂದು ಬಂದಮೇಲೆ ಊಟ ಮಾಡ್ತೀವಿ. ನಾವು ಹಂಗೆ ನಡೀತಾ ಇರುತ್ತೆ. ಇವತ್ತು ಅಡುಗೆ ಮಾಡ್ತಿರೋದು ಅಷ್ಟು ಊಟಕ್ಕೆ ಬಂದ್ಬಿಟ್ಟು ಏನದು ಮೊಟ್ಟೆ ಸಾರು. ಮೊಟ್ಟೆ ಸಾರು ಅಂದರೆ ನಾನೇನು ಬ್ರೇಕ್ ಮಾಡಿ ಹಾಕ್ತಾಯಿಲ್ಲ, ಜಸ್ಟ್ ಅದನ್ನು ಬಾಯ್ಲ್ ಮಾಡಿ ಕಟ್ ಮಾಡಿಬಿಟ್ಟು ಮೊಟ್ಟೆ ಸಾರು ಥರ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ನಾನು ಒಂದೇ ಥರ ಫಿಕ್ಸ್ಡಾಗಿ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಒಂದೊಂದ್ಸತಿ ಒಂದೊಂದು ಥರ ಮಾಡ್ತಾ ಇರ್ತೀನಿ. ಇವತ್ತು ಬಂದ್ಬಿಟ್ಟು ಟೊಮ್ಯಾಟೊ ಹಾಕಿ ಚಿಕನ್ ಫ್ರೈ ಮಾಡ್ತೀವಲ್ಲ ಅದೇ ಥರ ಬೇಸಿಸ್ ಮೇಲೆ ನಾನು ಇವತ್ತು ಮೊಟ್ಟೆ ಸಾರು ಮಾಡೋಣ ಅಂತ. ನಾನ್ ವೆಜ್ಗೆ ಏನೇನು ಇಡ್ತೀವೋ, ಅಂದರೆ ಮಟನ್ ಸಾರಿಗೆಲ್ಲ ಏನೇನು ಇಡ್ತೀರೋ ಅದೆಲ್ಲ ಚಕ್ಕೆ, ಲವಂಗ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಒಂದು ಸ್ವಲ್ಪ ಟೊಮ್ಯಾಟೊ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇನೆ. ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ವಾಟ್ ಮಾತಾಡ್ತಾನೆ ಇದ್ದಲ್ಲ ಇಲ್ಲಿ ತೋರಿಸ್ತಾ ಇದೀನಲ್ಲ ಕೊಬ್ಬರಿನ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಎರಡು ಸ್ಪೈಸಸ್ ಅಂದರೆ ಚಕ್ಕೆ, ಒಂದು ಚಿಕ್ಕ ತುಂಡಾಗೋಷ್ಟು, ಮತ್ತು ಒಂದು 4-5 ಲವಂಗ ಹಾಕೊಂಡ್ರೆ ಸಾಕು ಸ್ಪೈಸು. ಇದಕ್ಕೇನು ಜಾಸ್ತಿ ಓವರ್ ಡ್ರಾಮಾ ಬೇಡ, ಸಿಂಪಲ್ ಆಗಿದ್ರೆ ಸಾಕಾಗುತ್ತೆ. ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ರುಬ್ಕೊಳ್ಳೋದಷ್ಟೇ. ಇದಕ್ಕೆ ಸ್ವಲ್ಪ ಸ್ಪೈಸಸ್ ಏನೇನೆಲ್ಲ ಹಾಕ್ಕೊಬೇಕು ಅಂತಾರೆ ಹಾಕ್ಬಿಡ್ತೀನಿ. ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ಪೂನ್ ಆಗೋಷ್ಟು ಅಂದ್ಕೊಂಡ್ರೆ 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ. ಖಾರ ಬಂದ್ಬಿಟ್ಟು ನಮ್ಮ ಮನೆಗೆ ಎಷ್ಟು ಬೇಕೋ, ನೀವು ಎಷ್ಟು ತಿಂತೀರೋ ಅಷ್ಟು ಖಾರ ಹಾಕ್ಕೊಬೋದು. ಆಮೇಲೆ ಮೀಡಿಯಮ್, ಒಂದೊಂದ್ಸತಿ ರೆಸಿಪಿ ಮೇಲೆ ಡಿಪೆಂಡ್ ಆಗುತ್ತೆ. ಮೀಡಿಯಮ್ ಆಗಿ ಸಾಕಾಗುತ್ತೆ. ಇನ್ನಾದ್ರೆ ಸ್ವಲ್ಪ ಎಲ್ಲರಿಗೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿ ಎಲ್ಲರೂ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ಲಾಸ್ಟಲ್ಲಿ ಚಿಕನ್ ಮಸಾಲ, ಎನಿ ಚಿಕನ್ ಮಸಾಲ, ನನಗೆ ಆಚೆ ಇಷ್ಟ, ಅದಕ್ಕೆ ನಾವು ಆಚೆ ಬಯಸ್ತೀನಿ. ಈಗ ಏನಿದು ಫ್ರೈ ಮಾಡಿರೋ ಮಸಾಲ ಅಲ್ಲ, ಏನಿದು ಸಾಮಗ್ರಿಗಳನ್ನೆಲ್ಲ ಇವಾಗ ಹಾಕ್ಕೊಂಡು ರುಬ್ಕೊಂಡ್ಬಿಡೋದು. ಜೊತೆಗೆ ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೋಬೋದು, ಪುದೀನ ಸ್ವಲ್ಪ ಇದ್ರೆ ಹಾಕ್ಕೋಬೋದು. ನನಗೆ ಪರ್ಸ್ನಲಿ ಪುದೀನ ಫ್ಲೇವರ್ ಅಷ್ಟು ಇಷ್ಟ ಆಗಲ್ಲ. ಆಮೇಲೆ ಬೇಕಾದರೆ ಕಟ್ ಮಾಡಿ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಫೈನ್ ಕೊತ್ತಂಬರಿ ಇಷ್ಟ. ಇವರಿಬ್ಬರದು ಮುಗಿಯದ ಕತೆ, ಇವರಿಬ್ಬರದು. ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಜೊತೆಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊತಿದ್ದೀನಿ. ಚಿಟಪಟ ಹಾಕಿದ ತಕ್ಷಣ ಸ್ವಲ್ಪ ಕರಿಬೇವು ಹಾಕ್ಕೊಂಡು ನಾವು ಇಟ್ಕೊಂಡಿರೋಂಥ ಮಸಾಲೆನ ಅದ್ರೊಳಗಡೆ ಹಾಕ್ಕೊಂಡ್ಬಿಡೋದು ಅಷ್ಟೇ. ಈಗ ಸೇಮ್ ಆ ಮಸಾಲೆ ಎಲ್ಲ ರುಬ್ಬಿದ್ನಲ್ಲ, ಆ ಮಸಾಲೆನ ಈಗ ಒಳಗಡೆ ಹಾಕೋತಿದ್ದೀನಿ. ಚಿಟಪಟ ಆಗುತ್ತೆ.
ನಮಗೆ ಜಸ್ಟ್ ಇದನ್ನ ಕೈ ಒಳಗಡೆ ಹಿಂಗೆ ಹಾಕ್ಕೊಂಡು ನಡೆಯುತ್ತೆ. ಸ್ವಲ್ಪ ನೀರಾಗಿ ಮುದ್ದೆಗೆ ದೋಸೆಗೆಲ್ಲ ಬೇಕು ಅಂತಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದಿದೆ. ಎಣ್ಣೆ ಬಿಡೋ ತನಕ ಚೆನ್ನಾಗಿ ಕುದಿಬೇಕು. ಜೊತೆಗೆ ಈಗ ನಾನು ಎನಿ ಚಿಕನ್ ಮಸಾಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ, ನಂಗೆ ಆಚೆ ಇಷ್ಟ ಆಗುತ್ತೆ ಅದಕ್ಕೆ ಆಚೆ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನ ಹಾಕ್ಬೋದು. ಪರ್ಸ್ನಲಿ ಆಚೆ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಯಾವತ್ತು ಟ್ರೈ ಮಾಡ್ತಾ ಇರೋ ಒಂದ್ಸತಿ ಟ್ರೈ ಮಾಡಿ. ಎಲ್ಲ ಅಡುಗೆನೂ ಚೆನ್ನಾಗಿ ಬರುತ್ತೆ. ಗರಂ ಮಸಾಲೂ ಅಷ್ಟೇ ಚೆನ್ನಾಗಿರುತ್ತೆ. ಆ್ಯಂಡ್ ಚಿಕನ್ ಮಸಾಲ, ಸ್ಪೆಷಲಿ ಬಿರಿಯಾನಿ ಮಸಾಲ ಅಂತೂ ಸಕ್ಕತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ರೀಸೆಂಟಾಗಿ ನಾನು ಸ್ಪರ್ಶ್ ಮಸಾಲನೂ ಕೂಡ ಟ್ರೈ ಮಾಡಿದೆ, ಅದು ಚೆನ್ನಾಗಿದೆ. ನೋಡ್ಕೊಳ್ಳೋಣ ಏನೇ ಸ್ವಲ್ಪ ಉಪ್ಪು, ಈಗ ಪಟ್ಪಟ ಅಂತ ಅದು ಮಸಾಲೆ ಎಲ್ಲ ಬೇಯಿಸಿ ನಾನು ಮೊಟ್ಟೆನ ಬಿಡಿಸ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಮೊಟ್ಟೆನ ಕುಕ್ಕರಲ್ಲಿ ಹಾಕಿ ಬೇಯಿಸ್ಬಿಟ್ರೆ ಟಕ್ಕಂತ ಆಗ್ತದೆ. ಇಷ್ಟು ಚೆನ್ನಾಗಿರಾದರೆ ಅದಾಗದೆ ಈಸಿಯಾಗಿ ಬಂದ್ಬಿಡುತ್ತೆ. ಎಷ್ಟು ಈಸಿಯಾಗಿ ಬಂತು ನೋಡಿ, ವೆರಿ ಸಿಂಪಲ್. ಇಷ್ಟು ಹಿಂಗೆ ನೋಡ್ತಾರೆ ನೋಡಿ, ಮೊಟ್ಟೆ ತೊಗೊಂಡಿದ್ದೀನಿ, ಚೆನ್ನಾಗಿ ಹಾಕಿ ಕುಟ್ಬಿಡೋದು. ಹಿಂಗಂದರೆ ಸಾಕು. ನಾನು ಯಾವುದೋ ರೀಲ್ಸಲ್ಲಿ ನೋಡಿದ್ದೆ, ಎಷ್ಟು ಚೆನ್ನಾಗಿ ರೀಲ್ಸ್ ಗೊತ್ತಾಗುತ್ತೆ ಅಂದರೆ ಎಷ್ಟೊಂದು ಒಳ್ಳೇದು ತಿಳ್ಕೊಬೋದು, ಎಷ್ಟೊಂದು ಕೆಟ್ಟದ್ದು ತಿಳ್ಕೊಬೋದು. ಬಟ್ ನಮ್ಮ ತಲೆಗೆ ಬಿಟ್ಟಿರೋದು, ನಾವು ಯಾವ್ದನ್ನ ತೊಗೋತೀವಿ ಜಾಸ್ತಿ ನೋಡಬಾರ್ದು, ಜಾಸ್ತಿನೂ ಟೈಮ್ ಅದರೊಳಗಡೆ ಕಳಿಬಾರ್ದು. ಬಟ್ ಈವನ್ ಒಂದು ಸುಮ್ಮನೆ ಇವಾಗ ಎಲ್ಲರೂ ನೋಡ್ತಾರಲ್ಲ, ಅದೊಂದು ಕ್ರೇಜ್, ಅಡಿಕ್ಷನ್ ಥರ ಆಗ್ಬಿಟ್ಟಿದೆ ಅಷ್ಟೇ. ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿನೂ ಹಾಕ್ತಾರೆ ಮೊಟ್ಟೆನ, ಬಟ್ ಹೋಳಾಗೂ ಹಾಕ್ತಾರೆ. ಪೂರ್ತಿ ಬೇಯಿಸಿರೋಂಥ ಕಂಪ್ಲೀಟ್ ಮೊಟ್ಟೆನೂ ಕೂಡ ಇದ್ರೊಳಗಡೆ ಹಾಕೋಬೋದು. ನೋ ಇಶ್ಯೂಸ್, ನಮ್ಮ ಇಷ್ಟ. ಇದು ಹೆಂಗೆ ನಮ್ಗೆ ತಿನ್ನೋಕೆ ಇಷ್ಟ ಆಗುತ್ತೋ ಹಾಗೆ. ಇದು ನಮ್ಗೆ ಹೆಂಗೆ ಇಷ್ಟ ಅದಕ್ಕೆ ಅರ್ಧ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದ್ರೊಳಗಡೆ ಇದು ಮಸಾಲ ಎಲ್ಲ ಚೆನ್ನಾಗಿ ಬೆಂದಿದ್ದಾದ್ಮೇಲೆ, ಅಂದರೆ ಎಣ್ಣೆ ಎಲ್ಲ ಬಿಟ್ಟಿದಾದ್ಮೇಲೆ ಈ ರೀತಿ ಬ್ರೇಕ್ ಮಾಡಿದ್ರು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ ರೀತಿ ಮಾಡಿದ್ದೀನಿ ಒಂದ್ಸತಿ ನಾನು, ಚೆನ್ನಾಗಿತ್ತು ಆ್ಯಕ್ಚುಲಿ. ಮೊಟ್ಟೆ ಚೆನ್ನಾಗಿ ಮಸಾಲೆ ಚೆನ್ನಾಗಿ ಕುದಿದಿದೆ. ಅಡುಗೆ ಅನ್ನೋದು ನನ್ನ ಪ್ರಕಾರ ಹೇಗೆ ಅಂದರೆ, ಪ್ರೀತಿಯಿಂದ ಮಾಡಿದ್ರೆ ಎಲ್ಲನೂ ಕೂಡ ಚೆನ್ನಾಗೇ ಬರುತ್ತೆ. ಒಂದು ಇರಲಿ ಒಂದು ಇಲ್ಲದೆ ಹೋಗಲಿ, ಏನೇ ಆಗಿದ್ರೂ ಕೂಡ ಅಷ್ಟೇನೆ ತುಂಬಾ ರುಚಿಯಾಗಿ ಬರುತ್ತೆ. ಪ್ರೀತಿಯಿಂದ ಮಾಡಬೇಕು ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಡೇ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅವತ್ತು ಬೆಳಗ್ಗೆ ಎದ್ದು ನಾನು ಫ್ರೆಶ್ ಅಪ್ ಆಗಿ ಅದಾದಮೇಲೆ ಯೂಶ್ವಲಿ ನಾನು ಫೇಸ್ ವಾಶ್ ಏನು ಬಳಸಲ್ಲ, ಸಮ್ಟೈಮ್ಸ್ ಮಾತ್ರ ಬಳಸ್ತೀನಿ. ಆಲ್ಮೋಸ್ಟ್ ನಾನು ಸೆಟಫಿಲ್ ಸೋಪನ್ನೇ ನನ್ನ ಸ್ಕಿನ್ ಕೇರ್, ನನ್ನ ಪರ್ಫೆಕ್ಟ್ ಸ್ಕಿನ್ ಕೇರ್. ನನ್ನ ಸ್ಕಿನ್ಗೆ ನನಗೆ ಪರ್ಸ್ನಲಾಗಿ ಸ್ಕಿನ್ ಕೇರ್ಗೆ ಸೆಟಫಿಲ್ ರೇಂಜೇ ನಂಗೆ ತುಂಬ ಇಷ್ಟ ಆಗೋದು. ನನ್ನ ಸ್ಕಿನ್ಗೆ ಪ್ರಾಪರಾಗಿ ಸೆಟ್ ಆಗೋದು ಕೂಡ ಅದೇನೇನೆ. ಅದು ಒಂದಿದ್ರೆ ಸಾಕು, ನನ್ನ ಸ್ಕಿನ್ ಗ್ಲೋಯಿಂಗ್ ಆಗಿರುತ್ತೆ, ಸಖತ್ತಾಗಿರುತ್ತೆ ಸ್ಕಿನ್ ಮಾತ್ರ. ಸೆಟಫಿಲ್ ಸೋಪ್ ಮತ್ತು ಸೆಟಫಿಲ್ ಮಾಯ್ಶ್ಚರೈಸರ್. ಹಲೋ ಗೈಸ್, ವೆಲ್ಕಮ್. ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 7:15 ಆಯಿತು, ಇನ್ನೂ ಕೆಳಗಡೆ ಹೋಗಲೇಬೇಕು. ಇನ್ನೂ ಕೆಳಗಡೆ ಹೋಗಿಲ್ಲ ಇವತ್ತು. ಏನು ಅಂತಂದರೆ ಸ್ವಲ್ಪ ಯಾಕೋ ನಿದ್ರೆ ಜಾಸ್ತಿ.
ವೆಲ್ಕಮ್ ಬ್ಯಾಕ್ ಗೈಸ್. ಈಗ ಬಂದು ನನಗೆ ಸ್ವಲ್ಪ ಕೆಲಸ ಇದೆ. ಏನು ಅಂತಂದರೆ ಬ್ರಷಸ್ ಎಲ್ಲ ಕ್ಲೀನ್ ಮಾಡಬೇಕು, ಡೀಪ್ ಕ್ಲೀನ್ ಮಾಡಬೇಕು. ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು 2-3 ಟೈಮ್ ಮೇಕಪ್ ಮಾಡಿದೆ. ಜಸ್ಟ್ ಮೇಲೆ ನಾವು ಮಿಸ್ಲರ್ ವಾಟರಿಂದ ಕ್ಲೀನ್ ಮಾಡಿಕೊಂಡು, ಬಟ್ ಈಗ ನನಗೆ ಡೀಪ್ ಕ್ಲೀನ್ ಮಾಡಬೇಕು ಅನ್ನೋಂಥ ಟೈಮ್ ಬಂದಿದೆ ಬ್ರಷ್ಗೆ. ಸೊ ಹೇಗೆ ನಾನು ಮಾಡ್ತೀನಿ ಪರ್ಸ್ನಲಿ, ನನಗೆ ಹೇಗೆ ಯಾವ ರೀತಿ ಆ ಬ್ರಷಸ್ ಕ್ಲೀನ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಬಟ್ಟೆ ಬೇರೆ ಒಣಗಾಕಿದ್ದೀನಿ. ಮಳೆನೋ ಗಾಳಿನೋ ಗೊತ್ತಾಗ್ತಾ ಇಲ್ಲ ನನಗೆ. ಗಾಳಿ, ಸಿಕ್ಕಾಪಟ್ಟೆ ಗಾಳಿ. ಎನಿವೇಸ್ ಬನ್ನಿ, ನಾನು ಹೇಗೆ ಇದು ಬ್ರಷ್ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್. ಸಿಕ್ಕಾಪಟ್ಟೆ ಗಾಳಿ ವೇಸ್. ಸಡನ್ ಅಂತ ನಾನು ಬಟ್ಟೆಗಳು ಬೇರೆ ಒಣಗಾಕ್ಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಗಾಳಿ. ಓಹೋ, ಇಲ್ಲೇನೋ ಸುಂಟ್ರ ಗಾಳಿ ಆಗ್ತಾ ಇರೋದ್ರೆ. ಸುಂಟ್ರ ಗಾಳಿನೇ. ಬೇಸಿಗೆಗೆ ಸಿಕ್ಕಾಪಟ್ಟೆ ಮಣ್ಣೆಲ್ಲ ಧೂಳು. ಓಕೆನಾ, ಈ ಕಡೆ ಸಿಕ್ಕಾಪಟ್ಟೆ ಧೂಳು ಅಂದರೆ ಧೂಳು, ಅದೆಲ್ಲನೂ ಧೂಳೆ ಅನಿಸುತ್ತೆ. ಇದೆಲ್ಲ ಧೂಳೆ. ಈಗ ಫಸ್ಟ್ ಬಟ್ಟೆ ಎತ್ಬಿಡ್ತೀನಿ. ಯಾಕೋ ಮಳೆ ಬರೋ ಥರ ಇದೆ. ಸೆಕೆ ಸೆಕೆ ಸೆಕೆ. ವಾವ್, ಪಿಕಾಕ್! ಸೀರಿಯಸ್ಲಿ ಅಲ್ಲಿ ನೋಡಿ ಎಷ್ಟೊಂದು ಪಕ್ಷಿಗಳು ಬಂದಿದೆ. ಆ ಕಡೆ ಹೋಗಿ ತೋರಿಸ್ತೀನಿ ರೀ. ಓಹೋ ಹೋ, ಬನ್ನಿ ಬನ್ನಿ ಬನ್ನಿ, ಓಡೋಣ ಓಡೋಣ ಓಡೋಣ. ಸೀರಿಯಸ್ಲಿ ಪಿಕಾಕ್ಗಳು ಎಷ್ಟೊಂದು ಬಂದಿದೆ. ಅಲ್ಲಿ ನೋಡಿ ಎಷ್ಟೊಂದಿದೆ. ಇದೆಲ್ಲ ಯಾವುದು ಪುಕ್ಕ ಇರೋದು ಯಾವುದು ಬರಲ್ಲ, ಎಲ್ಲ ಪುಕ್ಕ ಇಲ್ಲದೆ ಇರೋದೇ ಬರೋದು. ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾವೆ. ಓಹೋ, ಅಯ್ಯೋ ಸಾರಿ. ನೋಡಿ, ಅರೆ ಸುಮಾರು 5, 6, 7. ಚಿನಿ, ಪಿಕಾಕ್ ಪಿಕಾಕ್ ಮನೆ ಇಲ್ಲಿ. ಪಿಕಾಕ್ ಪಿಕಾಕ್ ತೋರಿಸಿ ಅಲ್ಲಿ. ನನ್ನ ಚಿಲ್ಟಿ ನೋಡಿ ಎಷ್ಟು ಚೆನ್ನಾಗಿ ಕನ್ಸಾ. ಗುಡ್ ಮಾರ್ನಿಂಗ್. ಗುಡ್ ಈವ್ನಿಂಗ್ ಬಂಗಾರಿ. ಇವಾಗ ನಿದ್ದೆ ಮಾಡಿ ಎದ್ದಿದ್ದೆಲ್ಲ ಸಾಯಂಕಾಲ. ಗುಡ್ ಈವ್ನಿಂಗ್ ಅನ್ನೋದು ಹೆಚ್ಚೊಂದು ಬಂದೈತೆ ನೋಡು ಮಗ್ನೆ. ಅಲ್ಲೋಡು ಅಲ್ಲೋಡು ಮಗ್ನೆ, ಜಾಚಿ ಬಂದೈತಲ್ಲ. 1, 2, 3. ಅಲ್ಲಿ ಪೂವ ತಿಂತೈತ್ ಮನೆ. ಅಲ್ಲಿರೋ ಪಪ್ಪುಗಳೆಲ್ಲ ತಿಂತೇವೆ. ಒಳ್ಳೋಡು ಮನೆ, ಚುಳ್ಕಿ ಮುಳ್ಕಿ ಎಲ್ಲ ಹೊರಟು. ಒಂದೊಂದಾಗಿ ಹೊರಟು. ಒಂದು ಹೋದ್ರೆ ಸಾಕು, ಎಲ್ಲ ಹೋಗ್ಬಿಡುತ್ತೆ. ಹೊರ್ಟೋಯ್ತು. ಅದ್ ಮನೆಗೆ ಹೋಯ್ತು ಮಗನೆ. ಏನ್ ಮಾಡಕ್ಕ, ಬೂವ ತಿಂಡಿ ಪಚ್ಚನಕ್ಕ ಟೀ ಮಾತಲ್ಲ. ಸ್ಟಾರ್ಟ್ ಮಾಡ್ಬೇಡ ನೀನು, ಸ್ಟಾರ್ಟ್ ಮಾಡ್ಬೇಡ ಡ್ಯೂಟಿನ. ಬಾ ಮಮ್ಮಗೆ ಹೆಲ್ಪ್ ಮಾಡ್ಬಾ. ಓಹೋ, ಏನಪ್ಪ ಗಾಳಿಯೋ ಗಾಳಿಯೋ ಚಿನ್ 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 ಚಿನ್. ಹೇಳು ಮಗನೆ. ಇನ್ನ ಈ ಬಟ್ಟೆಗಳು ಎತ್ಕೋಪ, ಇನ್ನ ಒಣಗಿಲ್ಲ ಅದು. ಇಂದ ಕಿಪ್ಪಲ್ಲಿ ಇಕ್ಕೋಗ್ ಮಗನೆ. ಅಮ್ಮ ಇದೆ. ಅಯ್ಯೋ ಗೊತ್ತಾ ಇಲ್ಲ ಬಾರಿ. ಏಯ್, ಏನು ಒಂದಿಷ್ಟು ಮಮ್ಮಿಗೆ ಹೆಲ್ಪ್ ಮಾಡಲ್ಲ? ಏನ್ ಹೆಲ್ಪ್ ಮಾಡ್ತಾ ಇದೀಯ ನೀನು? ನೋಡ್ದ ಮಗ್ನೆ, ಪಿಕಾಕು ಎಷ್ಟು ಚೆನ್ನಾಗೈತೆ. ಹಾ, ಕೀಕ್ ಅಂತದ ಆಳ್ಬೇಕಂತ. ಹಾ ಹಾ, ಇಂದ ಮಗನೆ ಈ ಕ್ಲಿಪ್ಪಲ್ಲಿ ಇಕ್ಕೋಗ ಪೀಜ್ ಮಗನೆ. ಹಾ ಹಾ, ನಿನ್ ಮಾತುಗಳು ಹೇಳ್ಕೊಂಡೆ ನಾನು ಯಾಮರ್ಸಾಕು. ಏನು ಮಾಡ್ಬೇಡ ನಾಕ್. ಇದೇ ಸುಬ್ಬಿ, ನಾನು ಈ ಕೆಲಸ ಎಲ್ಲ ಮಾಡೋಷ್ಟಲ್ಲ ಅವಳು ಎದ್ದೇಳೇ ಬಿಟ್ಲು. ಇವಾಗ ನನಗೆ ಟಾಸ್ಕ್ ಇರೋದೇ ಇವ್ರ ಜೊತೆಲಿ ಕ್ಲೀನ್ ಮಾಡೋದು. ಚೀಟೆ ಚುಬ್ಬಿ. ಮೊದಲನೇದಾಗಿ ನಾವು ನಮ್ಮ ಸಿಂಕ್
ಕ್ಲೀನ್ ಆಗಿದೆಯಾ ಅಂತ ನೋಡ್ಕೋಬೇಕು. ಅದಾದ್ಮೇಲೆ ಫಸ್ಟ್ ಬಂದ್ಬಿಟ್ಟು ನಾನು ಈ ರೀತಿ ಏನಂತಾರೆ ಇದನ್ನ ಸಿಲಿಕಾನ್ ಬೇಸಿಸ್ ಒಂದು ಸಿಗತ್ತೆ, ಓಕೆನಾ. ಇದನ್ನ ಏನಂತಾರೆ ಬ್ರಷ್ ಕ್ಲೀನರ್ ಅಂತಾನೆ ತಗೊಳ್ಳಿ. ಇದರಲ್ಲಿ ನಮ್ಗೆ ತುಂಬಾ ವೇರಿಯಂಟ್ಸ್ ಇರುತ್ತೆ. ಸ್ವಲ್ಪ ಸ್ಪಾಟೆಡ್ ಲೈನ್ಸ್, ಡಾಟೆಡ್ಸ್, ಮತ್ತೆ ಇನ್ನೊಂದ್ ಸ್ವಲ್ಪ ದೊಡ್ಡ ಡಾಟೆಡ್ಸ್, ಪಜಲ್ ತರ ಈ ರೀತಿ ಎಲ್ಲ ಕೊಟ್ಟಿರ್ತಾರೆ. ನಿಮ್ಗೆ ಕಾಣಿಸ್ತಿದೆ ಅನ್ಕೋತೀನಿ. ಈ ರೀತಿ ಒಂದು ಪ್ಯಾಡ್ ಅನ್ನ ತಗೊಳ್ಳಿ, ತುಂಬಾನೇ ಯೂಸ್ ಆಗುತ್ತೆ. ಜಸ್ಟ್ ನಾವು ಮಾಡ್ಬೇಕಾಗಿರೋದು ಸಿಂಕ್ ಅಲ್ಲಿ ಹಿಂಗೆ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಫಿಕ್ಸ್ ಮಾಡ್ಕೊಂಡಿದಾದ್ಮೇಲೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ನಿಮ್ಗೆ. ಸುಮ್ಮನೆ ಈಗ ಹಿಂಗ ಹಾಕೊಂಡಿದಾದ್ಮೇಲೆ ನೆಕ್ಸ್ಟ್ ನಾನು ಫಸ್ಟ್ ಬ್ರಷಸ್ ಕ್ಲೀನ್ ಮಾಡ್ಬಿಡ್ತೀನಿ. ಬ್ಲೆಂಡರ್ಸ್ ಯೂಶಲಿ ನಾನು ಅದು ಬೇರೆ ಮೆಥಡ್ ಅಲ್ಲಿ ನಾನು ಫಾಲೋ ಮಾಡ್ತೀನಿ. ಇದನ್ನ ಫಸ್ಟ್ ಚೆನ್ನಾಗಿ ಉಜ್ಕೊಬಿಡೋಣ. ನಾನಿಲ್ಲಿ ಒಂದು ಇಟ್ಕೊಂಡಿರ್ತೀನಿ, ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ಹೇಳಿ. ಡಿಶ್ ವಾಷರ್ ಫಸ್ಟ್ ಇದನ್ನ ನಾನು ಕ್ಲೀನ್ ಮಾಡ್ಕೊಂಡಿರ್ತೀನಿ. ನೀವೇ ಬಿಫೋರ್ ಅಂಡ್ ಆಫ್ಟರ್ ನೋಡ್ಕೋಬಹುದು ಎಷ್ಟು ಕ್ಲೀನ್ ಆಗುತ್ತೆ ಅಂತ ಹೇಳಿ. ಇದು ತುಂಬಾ ಚೆನ್ನಾಗಿದೆ ಈ ಬ್ರಷ್ ಹೋಲ್ಡರ್. ಆ ಕಡೆ ಈ ಕಡೆ ಹೋಗೋದಿಲ್ಲ. ಅಂಡ್ ಪೌಚಸ್ ಅಲ್ಲೆಲ್ಲ ಇಟ್ರೆ ಹಾಳಾಗುತ್ತೆ. ಈ ತರ ಎಲ್ಲ ಕಾನ್ಸಿಕ್ವೆನ್ಸಸ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಇಂದ ನಂಗೆ ಈ ಬೆಸ್ಟ್ ಅನ್ಸಿದ್ದು ಈ ಮೆಥಡೇನೆ. ಆಫ್ ಮಾಡ್ದೇನೆ. ನೀವು ನೋಡ್ಬೋದು ಎಷ್ಟು ಕ್ಲೀನ್ ಆಯ್ತು ಅಂತ ಹೇಳಿ. ಇದು ಆಕ್ಚುಲ್ ಕಲರ್ ಇದು ಹಿಂಗೇನೆ, ಸೊ ನೋ ವರೀಸ್. ಇಲ್ಲೊಂದು ಸ್ವಲ್ಪ ಜಿಡ್ಡಿದೆ, ಅದನ್ನ ಕುಚ್ಕೊಳ್ತೀನಿ. ಇದ್ರ ಕೆಲಸ ಮುಗೀತು. ನೆಕ್ಸ್ಟ್ ಇದು ತೊಳಿಬೇಕಾದ್ರೆ ಮತ್ತೆ ತಗೊಂಡ್ರೆ ಆಯ್ತು. ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಸ್ಟಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಶಾಂಪೂ ಇಷ್ಟ ಆಗುತ್ತೋ ಆ ಶಾಂಪೂನ ಬಳಸ್ಕೋಬಹುದು. ಎನಿ ಶಾಂಪೂ, ನೀವು ವೇಸ್ಟ್ ಇರೋ ಶಾಂಪೂ ಆಗಿರ್ಲಿ ಅಥವಾ ನೀವೇ ಬಳಸುವಂತ ಶಾಂಪೂ ಆಗಿರ್ಲಿ. ನನಗೆ ನೀರು ಬಳಸಕ್ ನಂಗೆ ತುಂಬಾ ಇಷ್ಟ, ಹಂಗಾಗಿ ಅದನ್ನ ತಗೋತಾ ಇದೀನಿ. ಅದು ಇಕ್ಬಿಡು ಮನೆ. ಬ್ರಷ್ನ ಫಸ್ಟ್ ಒದ್ದೆ ಮಾಡ್ಕೊತಾ ಇದೀನಿ. ನಮ್ಮ ಕೈಯಲ್ಲಿ ಎಷ್ಟು ಸ್ಮೂತ್ ಆಗುತ್ತೋ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕೊಳೆ ಬಿಡುತ್ತೆ ಅಂತ ಹೇಳಿ. ಐ ಮೀನ್ ಫೌಂಡೇಶನ್ ಎಲ್ಲ ತುಂಬಾ ಚೆನ್ನಾಗಿ ಬಿಡುತ್ತೆ. ನಾವು ಏನು ಪ್ರೆಷರ್ ಕೊಡೋದೇ ಬೇಡ, ವೆರಿ ಜೆಂಟಲ್. ನೋಡ್ತಾ ಇದ್ದೀರಾ, ಸಾಕು. ಇಷ್ಟೇ ಕೆಲಸ. ಇದೇ ತರ ಎಲ್ಲಾ ಬ್ರಷ್ಗೂ ರಿಪೀಟ್ ಮಾಡ್ಬೇಕಾಗತ್ತೆ ನಾವು. ಇನ್ನೂ ಸ್ವಲ್ಪ ಡೀಪ್ ಆಗಿ ಬೇಕು ಅಂದ್ರೆ ನಾವು ಮತ್ತೊಂದ್ಸತಿ ಶಾಂಪೂನ ತಗೊಳ್ಳೋದು ಮತ್ತೆ ಸೇಮ್ ಮೆಥಡ್ ಫಾಲೋ ಮಾಡೋದು. ನೀವು ನೋಡ್ಬೋದು ಈಗ ಎಷ್ಟು ಕ್ಲೀನಾಗಿ ಬರ್ತಾ ಇದೆ ಅಂತ ಹೇಳಿ ಬಬಲ್ಸು. ಅವಾಗಲೇ ಎಷ್ಟಿತ್ತು. ಇದು ಕಾಂಪ್ಯಾಕ್ಟ್ಗೆ ಯೂಸ್ ಮಾಡ್ತೀನಿ ನಾನು, ಅದಕ್ಕೆ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಕಲರ್ ಎಲ್ಲಾನು ಕೂಡ. ಈಗ ನೀವು ನೋಡ್ಬೋದು ಅಷ್ಟೇ ಆಗಿದೆ. ನಾನೀಗ ಇದನ್ನ ತೊಳ್ಕೊಬಿಡ್ತೀನಿ. ತೊಳ್ಕೊಳ್ಳೋದು ಹೆಂಗೆ, ಬಿಸಿನೀರು ಅಥವಾ ತಣ್ಣೀರು ಏನಾದರೂ ಆಗಿರಲಿ, ಪಾಮಲ್ಲಿ ನಾವು ಜಸ್ಟ್ ಈ ರೀತಿ ಹಿಂಗೆ ಮಾಡಬೇಕಾಗುತ್ತೆ. ಒಂದು ಸಾಫ್ಟ್ ಪ್ರೆಸ್ ಕೊಟ್ಟರೆ ಎಷ್ಟು ಕ್ಲೀನ್ ಆಗುತ್ತೆ. ಇದನ್ನ ಆಮೇಲೆ ಹೆಂಗೆ ನಾನು ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ. ಏನು ಏನಿದೆಲ್ಲ ಕೃಷ್ಣ. ಸೊ ಗೈಸ್, ಈಗ ಏನ್ ಮಾಡ್ಬೇಕು ಅಂತಂದ್ರೆ ಈಗೆಲ್ಲಾನು ಫ್ರೆಶ್ ಆಗಿ ಕ್ಲೀನ್ ಆಗಿದೆ. ನೀವು ನೋಡ್ಬೋದು, ನೋಡಿದ್ರೇನೆ ಗೊತ್ತಾಗುತ್ತೆ ಅದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿ.
ಈಗ ಪ್ರತಿಯೊಂದೂ ಎನಿ ಡ್ರೈ ಕ್ಲಾತ್ ಇದನ್ನ ವೈಬೋ ಸ್ಟೋರಲ್ಲಿ ತೊಗೊಂಡೆ, ಹೋಲ್ಡರು, ಬ್ರಷ್ ಹೋಲ್ಡರು ಯಾವ ಗತಿಗೆ ಬಂದಿದೆ ನೋಡಿ, 1 ವರ್ಷನೂ ಕೂಡ ಆಗಿಲ್ಲ. ಎನಿವೇಸ್ ಇದಕ್ಕೆ ದುಡ್ಡು ಬಂದ್ಬಿಟ್ಟು 350 ರೂಪಾಯಿ. ಆಫರಲ್ಲಿ ಒಂದು 300 ರೂಪಾಯಿ ಕೊಟ್ಟಿರ್ತಾರೆ. ಎನಿ ಟಿ ಶರ್ಟ್ ಏನಾದ್ರೂ ಒಂದು ಕಾಟನ್, ಈ ರೀತಿ ಕಾಟನ್ ಬಟ್ಟೆನ ತಗೋಬೇಕಾಗುತ್ತೆ. ತಗೊಂಡು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಈ ರೀತಿ ಬಟ್ಟೆ ಮೇಲೆ ಹಾಕೊಂಡು ಚೆನ್ನಾಗಿ ಈ ರೀತಿ ಮಾಡ್ಬೇಕು, ಸಾಫ್ಟ್ ಆಗಿ. ನಾವು ಎಷ್ಟು ಸಾಫ್ಟ್ ಆಗಿ ಮಾಡಕ್ಕಾಗುತ್ತೋ ನಮ್ಮ ಕೈಯಲ್ಲಿ ಈ ರೀತಿ ಡ್ರೈ ಮಾಡ್ಕೋಬೇಕು. ಹಾಸಿ ಬಿಟ್ಟಿದ್ದೀನಿ, ಡ್ರೈ ಆಗಲಿ, ಸ್ವಲ್ಪ ಗಾಳಿ ಆಡ್ಬೇಕು ಅದಕ್ಕೆ. ಇದು ಸೆಕೆ ಇದ್ದಿದ್ರೆ ಸರಿ ಹೋಗ್ಬಿಡ್ತಿತ್ತು, ಬಟ್ ಏನು ನನ್ನ ಬ್ಯಾಡ್ ಲಕ್, ಇವತ್ತು ಮಳೆ ಬೇರೆ ಬರ್ತಾ ಇದೆ. ಕೆರೆಯಲ್ಲಿ ಇಲ್ಲಿ ತೋಟಗಳೆಲ್ಲ ತುಂಬ ಹೋಗ್ಬಿಟ್ಟಿದೆ, ಅಷ್ಟು ಮಳೆ ಬಂತು. ವಿಪರೀತ ಗಾಳಿ ಅಂದರೆ ಗಾಳಿ. ನಾನು ತೋರಿಸಿದ್ನಲ್ಲ ಸಿಕ್ಕಾಪಟ್ಟೆ, ಇಲ್ಲೆಲ್ಲ ತೋಟ ಎಲ್ಲ ತುಂಬ ಹೋಗ್ಬಿಟ್ಟಿದೆ, ಅಷ್ಟು ಮಳೆ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್.